ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಕ್ಷಿತಾ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾವು ಎಂಜಾಯ್ ಮಾಡ್ತಿದ್ರಿ ನಿಮ್ಮಿಬ್ಬರ ಈ ಒಂದು ಆ ಫೈಟ್ ಇದೆಯಲ್ಲ ಕ್ಯೂಟಾಗಿ, ಅದು ಬಹಳ ಚೆನ್ನಾಗಿತ್ತು ನೋಡೋದಕ್ಕೆ. ಇದ್ರ ಬಗ್ಗೆ ನೀವೆಷ್ಟು ಇರಿಟೇಟ್ ಆಗ್ತಾ ಇದ್ರಿ ಯಾಕೆ ಅಂತ ಹೇಳಿ. ಟು ಬಿ ಆನೆಸ್ಟ್, ನೀವು ಆಡಿಯನ್ಸ್ ಏನು ಹೊರಗಡೆಯಿಂದ ನೋಡ್ತೀರಿ ಅದು ನಿಮಗೆ ಎಂಟರ್ಟೈನ್ಮೆಂಟ್ ಆಗಿ ಕಾಣುತ್ತೆ, ಬಟ್ ಒಳಗಡೆ ಇಟ್ ಇಸ್ ಅ ರಿಯಲ್ ಸಿಚುವೇಶನ್. ಅದು ಅಲ್ಲಿ ಯಾವುದು ಸ್ಕ್ರಿಪ್ಟೆಡ್ ಇರಲ್ಲ, ಅದು ನಿಜ. ಅಲ್ಲಿ ನಿಮಗೆ ಇಬ್ಬರ ಗಲಾಟೆ ಎಂಟರ್ಟೈನ್ಮೆಂಟ್ ಥರ ಕಾಣುತ್ತೆ, ಆದರೆ ಅಲ್ಲಿ ನಿಜ ಇಬ್ಬರು ಗಲಾಟೆನೇ ಮಾಡ್ತಾ ಇರ್ತಾರೆ. ಸೊ ನಾವು ಆ ಪೀಕಿಗೆ ಹೋಗಿರ್ತೀವಿ. ಮತ್ತು ಆ ಮನೆದು ವಾತಾವರಣ ಹೇಗಿರುತ್ತೆ ಅಂತಂದರೆ, ನಿಮ್ಮ ಎಲ್ಲ ಒಂದು ಫುಡ್ಡು ನಿಮಗೇನಿಷ್ಟ ಅದಕ್ಕೆ ಇಟ್ಕೊಂಡಿರ್ತಾರೆ. ನಿದ್ದೆ ಇರಲ್ಲ, 24 hours ಲೈಟ್ ಆನ್ ಇರುತ್ತೆ, ನಿಮಗೆ ರಾತ್ರಿ ನಿದ್ರೆ ಬರಲ್ಲ. ಒಂದು ಕ್ಲೋಸ್ಡ್ ಅಟ್ಮಾಸ್ಫಿಯರಲ್ಲಿ 24 hours AC ಆನ್ ಇರುತ್ತೆ. ಮತ್ತು ನಮಗೆ ಕೊಡೋವಂಥ ಟಾಸ್ಕ್ಗಳು ಇಷ್ಟೇನು ಮಾಡುತ್ತೆ, ನಿಮಗೆ ಮೆಂಟಲಿ ತುಂಬ ಪ್ರೆಷರ್ ಆಗುತ್ತೆ. ಮತ್ತು ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ ನಾಮಿನೇಷನ್ ಮಾಡೋದಕ್ಕೆ ಹಂಟ್ ಮಾಡ್ತಾನೇ ಇರ್ತಾರೆ. ಸೊ ನೀವು ಎವ್ರಿ ಟೈಮ್ ಪರ್ಫಾರ್ಮೆನ್ಸಲ್ಲೇ ಇರಬೇಕು. ನೀವು ಥಿಂಕ್ ಮಾಡ್ತಾ ಇರೋದು ಪರ್ಫಾರ್ಮೆನ್ಸಿಗೆ, ನಿಮ್ಗೆ ಎಲ್ಲಿ ಏರಿಯಾ ಸಿಗುತ್ತೆ ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಸೊ ಇದರಲ್ಲಿ ಒಂದೊಂದು ಸರ್ತಿ ಕೆಲವರು ಡಿಸ್ಟರ್ಬ್ ಮಾಡ್ತಾರೆ ನಮಗೆ, ಅಥವಾ ಟಾಂಟ್ ಕೊಡ್ತಾರೆ, ಅದು ಅವರ ಒಂದು ಆಟದ ಸ್ಟೈಲ್ ಆಗಿರುತ್ತೆ. ಸೊ ಇದು ಬಂದಾಗ ನಾವು ಅದರಲ್ಲಿ ಯಾವುದೇ ಕಂಜೂಸಿ ಮಾಡಲಿಲ್ಲ. ಯಾವ ರೀತಿ ಉತ್ತರಗಳನ್ನು ಕೊಡಬೇಕಿತ್ತು, ತಗೊಳ್ಬೇಕಿತ್ತು, ಎಲ್ಲ ಧಾರಾಳವಾಗಿ ಮಾಡಿದ್ದೀವಿ. ಸರ್, ಈ ಕಿಚ್ಚನ ಚಪ್ಪಾಳೆ ಕಾಂಟ್ರವರ್ಸಿಯಾಗಿ ಬದಲಾಗುತ್ತೆ. ಸೊ ಅವರಿಗೆ ಬೇಕು ಬೇಡದ ಬೈಗುಳಗಳನ್ನು ಜನ ಕೊಟ್ಟಿದ್ದು ನೋಡಿದ್ದೀವಿ, ನಾವು ಕಮೆಂಟ್ಗಳನ್ನು ಮಾಡಿದ್ದು ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದು ನೋಡಿದ್ವಿ. ಇದನ್ನು ನೀವು ಹೇಗೆ ಸ್ವೀಕಾರ ಮಾಡಿದ್ರು? ಆ್ಯಂಡ್ ಸರ್ ಅದನ್ನು ಪ್ರಸ್ತಾಪ ಕೂಡ ಮಾಡಿದರು ಬಿಗ್ ಬಾಸ್ ಸೀಸನ್ ಇದರಲ್ಲಿ. ನಾನು ಇದ್ರ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕು. ಯಾಕಂತಂದರೆ ಈಗ PR ಮಾಫಿಯಾ ಥರ ಟರ್ನ್ ಆಗಿದೆ ಈಗ. ನಾನು ಇನ್ನೊಂದು ಹೇಳಬೇಕು, ನಾನು ಯಾವುದೇ ಒಂದು ಊರಿನ ಓಟ್ಸಿಂದಾಗಲಿ ಅಥವಾ ಒಂದು 3-4 ಜನ PRಗಳನ್ನೇ ಇಟ್ಕೊಂಡಾಗಲಿ ಆಡಿಲ್ಲ. ನಾನು ನನಗೋಸ್ಕರ ಆಟ ಆಡಿರೋದು ಬಿಗ್ ಬಾಸ್ನ. ಅದಕ್ಕೆ ಯಾವ ಗೌರವ ಸಿಗಬೇಕಿತ್ತು ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ ಸಿಕ್ಕಿದೆ. ಅದು ನನ್ನ ಆನೆಸ್ಟಿಗೆ ನನಗೆ ಸಿಕ್ಕಿರೋದು ಒಂದು. ಎರಡನೇದು, ನಾನು ಈ ಪ್ರೇಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಯಾರ ಮೇಲೇನಾದರೂ ಅಭಿಮಾನ ಇದೆಯಾ, ಬಹಳ ಸಂತೋಷ. ಅವ್ರನ್ನ ಪ್ರೋತ್ಸಾಹಿಸಿ. ಅವ್ರನ್ನ ಪ್ರೋತ್ಸಾಹ ಮಾಡೋ ಬರದಲ್ಲಿ ಇನ್ನೊಬ್ಬರಿಗೆ ಟೀಕೆ ಮಾಡೋದಾಗಲಿ ಅಥವಾ ಅವ್ರಿಗೆ ಇನ್ಸಲ್ಟ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಅದು ನಿಮ್ಮ ಮನೆ ಮಕ್ಕಳಿದ್ದಾಗ ಮಾತ್ರ ಅದರದ್ದು ಪೇನ್ ಗೊತ್ತಾಗೋದು ನಿಮಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನನಗೆ ನನ್ನ ಬಗ್ಗೆ ಯಾರು ಟೀಕೆ ಮಾಡಿದ್ದಾರೆ ಅಥವಾ ಕಿಚ್ಚ ಸರ್ ಬಗ್ಗೆ ಯಾರು ಟೀಕೆ ಮಾಡಿದ್ದಾರೆ ನಮಗೆಲ್ಲ ಬೇಜಾರೇ ಇಲ್ಲ. ನಮಗೆ ಎಲ್ಲಿ ಬೇಜಾರಾಗುತ್ತೆ ಅಂತಂದರೆ, ನೀವೊಂದು ಟೀಕೆನ ಈಗ ಸೋಷಲ್ ಮೀಡಿಯಾ ಫಿಂಗರ್ ಟಿಪ್ಸಲ್ಲಿದೆ, ನೀವು ಮಾಡ್ತೀರಿ ಒಂದು ವಿಡಿಯೋ, ಆ ಧ್ರುವಂತ್ ಏನು ಮಾಡ್ದ, ಇವನು ಏನು ಮಾಡ್ದ, ನೀವು ಮಾತಾಡ್ತೀರಿ. ನಿಮ್ಮ ಕಮೆಂಟಲ್ಲಿ ಒಂದು 200, 300, 500 ಜನ ನಿಮಗೆ ಬೈದು ಕಮೆಂಟ್ ಮಾಡ್ತಾರೆ, ಅದು ಬೇಜಾರಾಗುತ್ತೆ. ನೀವು ನಮಗೆ ಬೈತೀರಾ, ಬೇಜಾರಿಲ್ಲ. ನಿಮಗೆ ಕಮೆಂಟ್ಗಳಲ್ಲಿ ನಿಮಗೆ ಬೈತಾರೆ, ಅದು ನೋಡಿ ಬೇಜಾರಾಗುತ್ತೆ. ಇದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆ ಅನಿಸಲ್ಲ. ನೀವು ಸಪೋರ್ಟ್ ಮಾಡಿ, ಅವ್ರಿಗೆ ಒಳ್ಳೇದು ಹೇಳಿ. ಬೇರೆಯವ್ರು ಇಷ್ಟ ಇಲ್ವಾ ಬಿಟ್ಬಿಡಿ, ಅವ್ರದ್ದು ಏನೋ ಕಷ್ಟಪಟ್ಕೊಂಡು ಅವ್ರು ಒಂದ ಮೇಲೆ ಬರ್ತಾರೆ ಅಥವಾ ಟ್ರೈ ಮಾಡ್ತಾರೆ. ನೀವು ಇಷ್ಟ ಒಬ್ಬರನ್ನ ಪಡೋ ಬರದಲ್ಲಿ, ನಾನಂತಲ್ಲ ಯಾರೇ ಆಗಲಿ, ಈ ಸಲ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಕಿಚ್ಚ ಸರ್ಗೂ ಏನೇನೆಲ್ಲ ಮಾತಾಡಿದ್ದಾರೆ. ಸೊ ಅದು ಕಿಚ್ಚ ಸರ್ ಅವರ ಸೇವೆ ಗೊತ್ತು ನಿಮಗೆ, ನಮ್ಮ ಕರ್ನಾಟಕಕ್ಕೆ ಅವರ ಕೊಡುಗೆ. ಮತ್ತು ಬಿಗ್ ಬಾಸ್ಗೆ ಈ ಸೀಸನಲ್ಲಿ 12 ಸೀಸನ್ ಅವರು ನೋಡಿಕೊಂಡು ಸಾರಥಿಯಾಗಿ ನೆರವೇರಿಸ್ಕೊಂಡು ಬಂದಿರೋವಂಥವ್ರು. ಅವರಿಗೆ ಆ ಬಿಗ್ ಬಾಸಿನ ಚಿಕ್ಕ ಏರಿಯಾಸ್ ಕೂಡ ಗೊತ್ತು ಆ ಶೋದು. ಅವರು ಏನೋ ಒಂದು ಡಿಸಿಷನ್ ತಗೊಂಡಿರ್ತಾರೆ ಅಂತಂದರೆ ಅದು ತೂಕವಾಗೇ ಇರುತ್ತೆ. ಸೊ ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಬಹುಶಃ ಯಾರಿಗೂ ಇಲ್ಲ. ಯಾಕಂದರೆ ಅವರ ಆ ಕಾಂಟ್ರಿಬ್ಯೂಷನ್ ಏನಿದೆ ಆ ಶೋಗೆ ಭಾಳ ದೊಡ್ಡದಿದೆ. ಸೊ ಹಾಗಾಗಿ ಅದು ಮಾಡಬಾರ್ದು ಅಂತ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಈ ಸತಿ ಗಿಲ್ಲಿ ಗೆದ್ದಿದ್ದು, ರಕ್ಷಿತ್ ತಂಗಿ ರನ್ನರು? ಇದು ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಖುಷಿ ಕೊಟ್ಟಿದೆಯಾ ಈ ಒಂದು ಗೆಲುವು ಅಂತ ಹೇಳಿ? ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನಾನು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನೊಂದು PR ಇಲ್ಲದೆ, ಒಂದು ಕೊಲಾಬ್ರೇಷನ್ಸ್ ಇಲ್ಲದೆ, ನನಗೆ ಬಂತು ಆಫರ್, ಮನೇಲಿ ಬಟ್ಟೆ ಇತ್ತು ಪ್ಯಾಕ್ ಮಾಡ್ಕೊಂಡು ಹೋಗಿರೋನು. ನಾನು ನೋಡಿರೋನಲ್ಲ ಬಿಗ್ ಬಾಸ್. ಅಲ್ಲಿ ಏನಾಯಿತು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ಬಿಗಿನಿಂಗಲ್ಲಿ. ಆಮೇಲೆ ನಾನಾದೆ. ಆಮೇಲೆ ನಾನು ಏನು ಪರ್ಫಾರ್ಮ್ ಮಾಡ್ಕೊಂಡು ಬಂದೆ, ಇಟ್ ವಾಸ್ ಇಲ್ಲಿಂದ. ಅದಕ್ಕೆ ಏನೆಲ್ಲ ಬರ್ತಾ ಹೋಯಿತು ಅದನ್ನು ಖುಷಿ ಆಯಿತು. ಹೊರಗಡೆ ಬಂದಾದಮೇಲೆ ಧ್ರುವಂತ್ ಏನಾಗಿದ್ದ, ಒಂಟಿ ಸಲಗ, 1 ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವಂತ್, ಇದೆಲ್ಲ ನೋಡಿ ಮ್ಯಾಮ್, ಏನು ಕನಸು ಕಂಡಿದ್ವಿ ನಾವು 30 ವರ್ಷದಲ್ಲಿ. ನಮ್ಮ ಚಿಕ್ಕ ಸ್ಕೂಲಿಂದ ಏನು ಕನಸು ಕಂಡಿದ್ದೆ ಕಣ್ಣು ಮುಂದೆ ಸಾಕ್ಷಾತ್ತಿತ್ತು. ಜಯ ಮಹಾಕಾಲ್.
ಇದನ್ನ ಕೇಳಬೇಕು ಅನ್ಕೋತಾ ಇದ್ದೆ. ಅಪ್ಪ ಅಮ್ಮ ಯಾವ ರೀತಿ ಸಂಭ್ರಮಿಸಿದ್ರು? ಅಮ್ಮ ಬಾಕ್ಸ್ ಕಿಚ್ಚ ಕೊಟ್ಟಂತ ಚಪ್ಪಳೆಯಲ್ಲಿ ಕೊಟ್ಟ ಗಿಫ್ಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ಎಷ್ಟು ಸಂಭ್ರಮಿಸಿದ್ರು ಅಂತ ಹೇಳಿ. ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಲಾಸ್ಟ್ ಇಯರ್ 2025 ಕೆಲವರು ನಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ಸಹಾಯ ಅಂತ ದುಡ್ಡೆಲ್ಲ ಕೇಳಿ ನಮ್ಮ ಹೆಸರನ್ನ ಹಾಳು ಮಾಡೋದಕ್ಕೆ ಭಾಳ ದೊಡ್ಡ ಪ್ರಯತ್ನ ಆಗಿತ್ತು. ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ನನ್ನ ತೇಜೋವಧೆ ಮಾಡೋವಂಥದ್ದು ಏನೇನೋ ಎಲ್ಲ ನಡೆದಿತ್ತು. ಇದ್ರ ಬಗ್ಗೆ ನಾನು ಭಾಳ ಡಿಸ್ಟರ್ಬ್ ಆಗಿದೆ. ನಾನು ಶೂಟಿಂಗ್ ಟೈಮ್ ಆಗ ಪೀಕ್ ತೆಲುಗಲ್ಲಿ ನಾನು 3 ಸ್ಟೇಟಲ್ಲಿ ವರ್ಕ್ ಮಾಡ್ತೀನಿ, ಕನ್ನಡ ಮಾತ್ರ ಅಲ್ಲ. ಅದು ಕೂಡ ನಮ್ಮ ಜನರು ಕೊಟ್ಟಿರುವಂಥ ಆಶೀರ್ವಾದ ನನಗೆ. ಸೊ ಅಲ್ಲಿ ಅದನ್ನು ಡಿಸ್ಟರ್ಬ್ ಮಾಡಿ ನನ್ನ ಕೆಲಸ ಎಲ್ಲ ಹೋಗೋ ಹಾಗೆಲ್ಲ ಮಾಡಿ ತುಂಬ ತೊಂದರೆ ಕೊಟ್ಟಿದ್ರು. ಆಗ ನನ್ನ ತಂದೆ ತಾಯಿ ಭಾಳ ನೊಂದಿದ್ರು. ಏನು ಯಾರನ್ನೆಲ್ಲ ಇದೇ ಹೇಳೋದು, ಯಾರನ್ನ ಹತ್ರ ನೀವು ಯಾರ ಜೊತೆ ವ್ಯವಹಾರ ಮಾಡ್ತೀರೋ ಅವ್ರನ್ನೆಲ್ಲ ನೋಡ್ಕೊಳ್ಳಿ, ಈಗ ಏನಾಯಿತು ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ರು ಅವರು. ಸೊ ಆಗ ನಾನು ಡ್ಯಾಡಿಗೆ ಪ್ರಾಮಿಸ್ ಮಾಡಿದ್ದೆ, ನಾನು ಏನು ಕಳ್ಕೊಂಡಿದ್ದೀನಿ, ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ವಾಪಸ್ ತರ್ತೀನಿ ಅಂತ. ಸೊ ನನ್ನ ಮಹಾಕಾಲ್ನ ಆಶೀರ್ವಾದ, ನನ್ನ ಭಕ್ತಿ ಸ್ಟ್ರೈಟ್ ಇದು ಅವ್ರದ್ದೇ ಆಶೀರ್ವಾದ. ನನ್ನ ಚಾಮುಂಡಿ, ನನ್ನ ಮಹಾಕಾಲ್ ಅವರ ಆಶೀರ್ವಾದದಿಂದ ಎಲ್ಲಿ ಕಳ್ಕೊಂಡಿದ್ವೋ, ಯಾವ ಡಿಸೆಂಬರಲ್ಲಿ ಲಾಸ್ಟ್ ಇಯರ್ ಕಳ್ಕೊಂಡಿದ್ವೋ ಅದೇ ಡಿಸೆಂಬರಲ್ಲಿ ಮಹಾಕಾಲ್ ಆಶೀರ್ವಾದದಲ್ಲಿ ತಂದಿಟ್ಟಿದ್ದೀವಿ.